ನೀವೇನಾದರೂ ಜಿಯೋ ಸಿಮ್ಮನ್ನು ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್. ಜಿಯೋದವರು ಇವಾಗ 50 GB ಒಂದು ಕ್ಲೌಡ್ ಸ್ಟೋರೇಜ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಫೋನಲ್ಲಿರುವಂಥ ಫೋಟೋಸ್ಗಳನ್ನೆಲ್ಲ ನೀವು ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಟೋರೇಜ್ ಇಲ್ಲ ಅಂತಂದರೆ ಜಿಯೋ ಕ್ಲೌಡಲ್ಲಿ ನೀವು ಫ್ರೀಯಾಗಿ ಇಟ್ಕೊಳ್ಬೋದು 50 GB ತನಕ. ನಾನು ನಿಮಗೆ ಇವಾಗ ತೋರಿಸ್ತೀನಿ ಯಾವ ಥರ ಜಿಯೋ ಕ್ಲೌಡಲ್ಲಿ ನಿಮ್ಮ ಒಂದು 50 GB ತನಕ ಫೋಟೋಸ್ಗಳನ್ನ ನೀವು ಅಪ್ಲೋಡ್ ಮಾಡೋದು ಹೇಗೆ ಅಂತ. ಸೊ ಇದರಿಂದ ನೀವು ಎಲ್ಲಿ ಬೇಕಾದರೂ ಕೂಡ ಹೊರಗಡೆ ಇದ್ದರೂ ಕೂಡ ನಿಮ್ಮ ಫೋಟೋಸ್ಗಳು ಸಡನ್ನಾಗಿ ಬೇಕು ಅಂತಂದಾಗ ಸೊ ನೀವು ಜಿಯೋ ಕ್ಲೌಡನ್ನು ಲಾಗಿನ್ ಮಾಡಿಕೊಂಡು ನಿಮ್ಮ ಫೋಟೋಸ್ಗಳನ್ನ ಆ್ಯಕ್ಸೆಸ್ ಮಾಡ್ಬೋದು ಇಂಟರ್ನೆಟ್ ಇತ್ತು ಅಂತಂದರೆ. ಓಕೆ, ಸೊ ಜಿಯೋ ಸಿಮ್ ಇರೋರಿಗೆ ಇದೊಂದು ಒಳ್ಳೆಯ ಅವಕಾಶ, ಇದನ್ನು ಉಪಯೋಗಿಸ್ಕೊಳ್ಳಿ. ನಾನು ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡೋದು ಎಲ್ಲನೂ ಕೂಡ. ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಪೇಜ್ ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು ನನ್ನ ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ಕಲ್ಲಿ ನಾವು ಲಿಂಕನ್ನು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಈ ಒಂದು ಲಿಂಕನ್ನು ನನ್ನ ಒಂದು ಫೇಸ್ಬುಕ್ ಗ್ರೂಪ್ ಇದೆ ಆಯಿತಾ, ಲಕ್ಕಿ ಯಶ್ ಅಂತ ಅಂದ್ಬಿಟ್ಟು. ಸೊ ಆ ಗ್ರೂಪಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಆ ಗ್ರೂಪಲ್ಲಿ ನೀವು ಲಿಂಕನ್ನು ತಗೊಳ್ಬೋದು. ಸೊ ಆ ಗ್ರೂಪಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರದ್ದೊಂದು ಪೇಜ್ ಬರುತ್ತೆ. ಓಕೆ, ಆ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಪೇಜ್ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಫ್ರೀ 50 GB ಸ್ಟೋರೇಜ್ ಅಂತಿದೆ. ಸೊ ಇಲ್ಲಿ ಜಸ್ಟ್ ಗೆಟ್ ನೌ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆಯಿತಾ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ವೆಲ್ಕಮ್ ಟು ಜಿಯೋ AI ಕ್ಲೌಡ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಒಂದು ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಜಿಯೋ ನಂಬರ್, ನೀವು ಯೂಸ್ ಮಾಡ್ತಾ ಇರುವಂಥ ಜಿಯೋ ಫೋನ್ ನಂಬರ್ನ ನೀವು ಇಲ್ಲಿ ಹಾಕಿ ಸೈನ್ ಇನ್ ಅಂತ ಕೊಡಬೇಕು. ನಾನಿವಾಗ ನಂಬರ್ ಹಾಕಿ ಸೈನ್ ಇನ್ ಅಂತ ಕೊಡ್ತೀನಿ. ನಾನಿವಾಗ ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ಒಂದು OTP ಬರುತ್ತೆ. ಆ ಒಂದು OTPನ ನಾನಿವಾಗ ಎಂಟರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮ್ಗೆ ಇವಾಗ ಕೇಳ್ತಾ ಇದ್ದಾರೆ ಎಂಟರ್ ಇಮೇಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಇಮೇಲ್ ಐಡಿನ ಹಾಕೊಳ್ಳಿ. ಇಮೇಲ್ ಐಡಿನ ಹಾಕಿ ಸೆಂಡ್ OTP ಆನ್ ಇಮೇಲ್ ಅಂತ ಕೊಡಿ. ನೀವು ಇಲ್ಲಿ ಯಾವ ಇಮೇಲ್ ಐಡಿ ಹಾಕಿದ್ರೆ ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ ಇಮೇಲ್ ಅಂತ ಕೊಡಿ. ನನಗೆ ಇಮೇಲಲ್ಲಿ OTP ಬಂದಿತ್ತಲ್ಲ, ಅದನ್ನು ಎಂಟರ್ ಮಾಡಿ ಈಗ ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ಥರ ಬರುತ್ತೆ ಬೆನಿಫಿಟ್ಸ್ ಆಫ್ ವೆರಿಫೈಡ್ ಇಮೇಲ್ ಅಡ್ರೆಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಎಂಜಾಯ್ ಜಿಯೋ AI ಕ್ಲೌಡ್ ಅಂತ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಮ್ಗೆ ಇಲ್ಲಿ ಒಂದು ಡೌನ್ಲೋಡ್ ನೌ ಅಂತ ತೋರಿಸ್ತಾ ಇದೆ. ಒಂದು ಆ್ಯಪ್ ಇದೆ ಜಿಯೋದವ್ರದೇ. ಆ ಒಂದು ಆ್ಯಪನ್ನು ಇವಾಗ ನಾನು ಡೌನ್ಲೋಡ್ ನೌ ಮೇಲೆ ಕ್ಲಿಕ್ನ ಮಾಡಿ ಆ್ಯಪನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಇದು ಪ್ಲೇಸ್ಟೋರಲ್ಲೂ ಅವೈಲೇಬಲ್ ಇದೆ ಮತ್ತು ಆ್ಯಪ್ ಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ ಜಿಯೋ AI ಕ್ಲೌಡು. ಈಗ ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಈ ಒಂದು ಆ್ಯಪನ್ನು. ನೋಡಿ, ಇವಾಗ ನಾನು ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ ನಾವು ನಮ್ಮ ಒಂದು ಫೋಟೋಸ್ನ ಎಲ್ಲನೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು. ಇದೆಲ್ಲವೂ ಕೂಡ ಸೊ ನಮಗೆ ಈ ಒಂದು ಆ್ಯಪಲ್ಲಿ ಇರುತ್ತೆ. ಸೊ ನಾವು ಯಾವಾಗ ಬೇಕಾದ್ರೂ ಕೂಡ ಇಂಟರ್ನೆಟ್ ಇದೆ ಅಂತಂದರೆ ಅದನ್ನು ತೆಗೆದು ನೋಡ್ಬೋದು. 50 GB ತನಕನೂ ಕೂಡ ಸ್ಟೋರೇಜ್ ಸಿಗುತ್ತೆ. ಸೊ ಅದನ್ನು ನಾವು ಅಪ್ಲೋಡ್ ಮಾಡ್ಕೋಬೋದು ಆಯಿತಾ. ಈಗ ಆ್ಯಪ್ ಇನ್ಸ್ಟಾಲ್ ಆಗ್ತದೆ. ಇನ್ಸ್ಟಾಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನು ಉಪಯೋಗಿಸೋದು, ಸೊ ಯಾವ ಥರ ಅಪ್ಲೋಡ್ ಮಾಡೋದು ಅಂತ. ನೋಡಿ, ಈಗ ಆ್ಯಪ್ ಇನ್ಸ್ಟಾಲ್ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ ಆ್ಯಪನ್ನು. ಸೊ ಆ್ಯಪ್ ಓಪನ್ ಮಾಡಿದಾಗ ನಮ್ಗೆ ಈ ಥರ ಬರುತ್ತೆ. ಬೆಟರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈಗ ನಾನು ಕ್ಲಿಕ್ ಮಾಡಿದೆ. ಸೊ ಮತ್ತೆ ಇವಾಗ ನಮಗೆ ಫೋನ್ ನಂಬರ್ ಕೇಳ್ತಾ ಇದೆ. ಸೊ ನಾವು ಆವಾಗಲೇ ಕೊಟ್ಟವಲ್ಲ ಫೋನ್ ನಂಬರ್, ಅದನ್ನು ಹಾಕಿ ಸೈನ್ ಇನ್ ಅಂತ ಕೊಡಿ. ಆಕ್ಸೆಸ್ ಎನಿ ಟೈಮ್ ಎನಿವೇರ್ ಅಂತ. ಸೊ ನಾನು ಇವಾಗ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇಲ್ಲಿ ನನಗೆ ಪರ್ಮಿಷನ್ ಕೇಳ್ತಾ ಇದೆ. ನಾನು ಹಲೋ ಫುಲ್ ಆ್ಯಕ್ಸೆಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ನೋಟಿಫಿಕೇಷನ್ ಆಫ್ ಮಾಡ್ತೀನಿ. ಸೊ ನೋಡಿ, ಇವಾಗ ಈ ಥರ ಬಂದಿದೆ. ಸೊ ಈಗ ನೀವು ನೋಡ್ಬೋದು ಇದು ಆಟೋಮೆಟಿಕಲಿ ಬ್ಯಾಕಪ್ ಆಗ್ತಾ ಇದೆ. ನನ್ನ ಫೋನಲ್ಲಿರುವಂಥ ಫೋಟೋಸ್ಗಳೆಲ್ಲವೂ ಕೂಡ ಇದರಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಫೋಟೋಸಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ 3 ಫೋಟೋ ಬಂದು ಇವಾಗ ನನ್ನ ಫೋನಲ್ಲಿರೋ ಫೋಟೋಸ್ಗಳು ಆ್ಯಡ್ ಆಯಿತು. ನೋಡಿ, ಈಗ ಈ ಒಂದು ಇದರಲ್ಲಿ ನಾವು ಯಾವ ಥರ ಫೋಟೋನ ಅಪ್ಲೋಡ್ ಮಾಡುವಂಥದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮ್ಮ ಗ್ಯಾಲರಿ ಸಿಂಬಲ್ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಫೋಟೋಸ್ಗಳು ಬರುತ್ತೆ ನಿಮ್ಮ ಫೋನಲ್ಲಿರೋದು. ಯಾವ ಫೋಟೋ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಕೊಡಿ. ಅದೇನಾಗುತ್ತೆ, ಅಪ್ಲೋಡ್ ಆಗುತ್ತೆ. ನೋಡಿ, ಈಗ ಆ ಫೋಟೋ ಅಪ್ಲೋಡ್ ಆಯ್ತು ಇಲ್ಲಿ ಆಯಿತಾ. ಸೊ ಈ ಥರ ನಿಮ್ಗೆ ಬೇಕಾಗಿರೋ ಫೋಟೋಗಳನ್ನ ಅಪ್ಲೋಡ್ ಮಾಡ್ಕೋಬೋದು ಈ ಥರ ಇಂಡಿವಿಜುವಲ್ ಆಗಿ. ಇಲ್ಲ ನೀವು ಬ್ಯಾಕಪ್ ಆನ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ಫೋನಲ್ಲಿರೋ ಎಲ್ಲ ಫೋಟೋಸ್ಗಳೆಲ್ಲವೂ ಕೂಡ ಅಪ್ಲೋಡ್ ಆಗಿಬಿಡುತ್ತೆ ಆಯಿತಾ. ಸೊ ಅದನ್ನು ಬಂದು ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಓಮ್ ಅಂತ ಇದೆ, ಆಲ್ಬಮ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಆಲ್ಬಮ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಅದಾದಮೇಲೆ ಫೈಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆಲ್ಲ ತೋರಿಸುತ್ತೆ ಯಾವ್ಯಾವ ಫೋಟೋ ಇಲ್ಲಿ ಅಪ್ಲೋಡ್ ಆಗಿದೆ ಅಂತ. ಸದ್ಯಕ್ಕೆ 6 ಫೋಟೋ ಈ ಒಂದು ಕ್ಲೌಡಲ್ಲಿ ಅಪ್ಲೋಡ್ ಆಗಿದೆ. ಅದಾದಮೇಲೆ ಸ್ಕ್ಯಾನ್ಸ್ ಅಂತ ಇದೆ. ಇಲ್ಲಿ ನೀವೇನಾದರೂ ಸ್ಕ್ಯಾನ್ ಮಾಡ್ತೀರಾ ಅಂತಂದರೆ ಸ್ಕ್ಯಾನು ಕೂಡ ಮಾಡ್ಬೋದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ಅದಾದಮೇಲೆ ಮೋರ್ ಅಂತಿದೆ. ಇಲ್ಲಿ ಮೋರ್ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ 51.3 MB ಆಫ್ 50 GB ಯೂಸರ್ಡ್ ಅಂತ ತೋರಿಸ್ತಾ ಇದೆ. ಅಂತಂದರೆ 51 MB
ಯೂಸ್ ಆಗಿದೆ ಅಂತ. ಈಗ ನಾನು 6 ಫೋಟೋ ಅಪ್ಲೋಡ್ ಮಾಡೋದ್ನಲ್ಲ, ಅದು ಎಷ್ಟು ಸ್ಟೋರೇಜ್ನ ಕಂಪ್ಲೀಟ್ ಮಾಡಿದೆ ಅಂತಂದರೆ 51 MB ಕಂಪ್ಲೀಟ್ ಮಾಡ್ಕೊಂಡಿದೆ, ಅಕ್ವೈರ್ ಮಾಡ್ಕೊಂಡಿದೆ. ಸೊ ನಮಗೆ 50 GB ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು 50 GB ತನಕ ನಮಗೆ ಸ್ಟೋರೇಜ್ ಇರುತ್ತೆ. 50 GB ತನಕನೂ ಕೂಡ ನಾವು ಅಪ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ನಾವು ಕ್ರಾಸ್ ಮಾಡೋಕ್ಕಾಗಲ್ಲ. ಕ್ರಾಸ್ ಮಾಡಬೇಕು ಅಂತಂದರೆ ಬೈ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು 50 GB ತನಕನೂ ಕೂಡ ಸೊ ನೀವು ಐಕ್ಲೌಡಲ್ಲಿ ಇದು ಜಿಯೋ ಕ್ಲೌಡಲ್ಲಿ ನೀವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಆಯಿತಾ? ಈ ಸ್ಟೋರೇಜು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಉಪಯೋಗಿಸ್ಕೊಳ್ಳಿ. ಜಿಯೋ ಸಿಮ್ ಇಟ್ಕೊಂಡಿರೋರು ಇದನ್ನು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಸೊ ಆಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಅಪ್ಲೋಡ್ ಆಗಿರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಎಕ್ಸಾಂಪಲ್ ಇವಾಗ ಆಲ್ಬಮ್ಸ್ ಮೇಲೆ ಕ್ಲಿಕ್ನ ಮಾಡಿ, ಫೈಲ್ಸ್ ಮೇಲೆ ಕ್ಲಿಕ್ನ ಮಾಡಿ ಯಾವ ಫೋಟೋ ಡೌನ್ಲೋಡ್ ಮಾಡಬೇಕು ಅಂತಂದರೆ ಆ ಫೋಟೋ ಈ ಥರ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಇಲ್ಲಿ ಡಿಲೀಟ್ ಆಪ್ಷನ್ನು ಕೂಡ ಬರುತ್ತೆ. ಬೇಕು ಅಂತಂದರೆ ಡಿಲೀಟ್ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಆಗಿರುವಂಥದ್ದು ನಾನು ಡಿಲೀಟ್ ಮಾಡ್ಬೋದು. ನಾನು ಡಿಲೀಟ್ ಕೊಟ್ಟರೆ ನೋಡಿ ಆ ಫೋಟೋ ಡಿಲೀಟ್ ಆಗೋಯಿತು. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಆರೋ ಮಾರ್ಕ್ ಸಿಂಬಲ್ ಇದೆ ನೋಡಿ, ಹಿಂಗೆ ಮೇಲಕ್ಕೆ ಹೋಗ್ತಾ ಇರೋ ಥರ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ. ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಡೌನ್ಲೋಡ್ ಅಂತ. ಸೊ ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಈ ಒಂದು ಫೋಟೋ ಏನಾಗುತ್ತೆ ನನ್ನ ಒಂದು ಗ್ಯಾಲರಿಗೆ, ನನ್ನ ಒಂದು ಫೋನ್ಗೆ ಡೌನ್ಲೋಡ್ ಆಗುತ್ತೆ. ಆಯಿತಾ? ಸೊ ಈ ಥರ ನಾವೇನು ಮಾಡ್ಬೋದು, ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೋಬೋದು ಕ್ಲೌಡಿಂದನೂ ಕೂಡ. ಆಯಿತಾ? ಸೊ ಕಂಪ್ಲೀಟ್ಲಿ ಈ ಒಂದು ಆ್ಯಪನ್ನು ಉಪಯೋಗಿಸೋದಾಗೆ ಎಲ್ಲನೂ ಕೂಡ ತೋರಿಸಿದ್ದೀನಿ. ಸೊ ಜಿಯೋ ಸಿಮ್ ಯೂಸರ್ಸ್ಗಳು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಈ ಒಂದು ಆ್ಯಪ್ ಯೂಸ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.